ಹಲೋ ಡೈಮಂಡ್ಸ್, ಐಫೋನ್ 16 ನ ಎಲ್ಲಾ ಸೀರೀಸು ನಿನ್ನೆ ನೈಟ್ ತಾನೇ ಲಾಂಚ್ ಆಗಿದೆ. ನೈಟ್ ಲೈವ್ ಬರೋಣ ಅಂದ್ರೆ ಲೈವ್ ಅಲ್ಲಿ ಆಕ್ಚುಲ್ ಅಲ್ಲಿ ಏನೇನ್ ಆಗ್ತಿತ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಎಲ್ಲಾ ಫುಲ್ ಡೀಟೇಲ್ಸ್ ನ ತಗೊಂಡು ನಾನು ನಿಮ್ಗೆ ಎಲ್ಲ ಕಂಪ್ಲೀಟ್ ಸಮರೈಸ್ ಆಗಿ ಈ ವಿಡಿಯೋದಲ್ಲಾದ್ರೆ ತಿಳಿಸ್ಕೊಡ್ತೀನಿ. ಟೋಟಲ್ ನಮ್ಗೆ ನನ್ನ ಇವೆಂಟ್ ಅಲ್ಲಿ ಆಪಲ್ ವಾಚ್ 10 ಸೀರೀಸ್ ನ ರಿಲೀಸ್ ಮಾಡಿದ್ದಾರೆ. ಮತ್ತೆ ಏರ್ಪೋರ್ಟ್ಸ್ ನ ಹೊಸ ಜನರೇಷನ್ 4 ಏರ್ಪೋರ್ಟ್ಸ್ ನ ರಿಲೀಸ್ ಮಾಡಿದ್ದಾರೆ. ಏರ್ಪೋರ್ಟ್ಸ್ ಪ್ರೋ ಮತ್ತೆ ಏರ್ಪೋರ್ಟ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಅಂದ್ಬಿಟ್ಟು ಮತ್ತೆ ಏರ್ಪೋರ್ಟ್ಸ್ ಮ್ಯಾಕ್ಸ್. ಸೊ ಇಷ್ಟು ದಿನ ಏರ್ಪೋರ್ಟ್ಸ್ ಪ್ರೋ ಮತ್ತೆ ಏರ್ಪೋರ್ಟ್ಸ್ ಮ್ಯಾಕ್ಸ್ ಆದ್ರೆ ಇತ್ತು. ಇವಾಗ ಏರ್ಪೋರ್ಟ್ಸ್ ಅಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂತ ಏರ್ಪೋರ್ಟ್ಸ್ ನು ಸಪರೇಟ್ ಆಗಿ ಇವರು ತಗೊಂಡ್ ಬಂದಿದ್ದಾರೆ. ಸೊ ಈ ಲೈನ್ ಅಪ್ ಅಲ್ಲಿ ನಮ್ಗೆ ಎಲ್ಲ ಪ್ರೈಸಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಆಗೇ ಇದ್ದು, ಮತ್ತೆ ಐಫೋನ್ ಗಳಲ್ಲಿ ನಾನ್ ಪ್ರೋ ಮಾಡಲ್ಸ್ ಅಲ್ಲಿ ಏನು ಪ್ರೈಸ್ ಕಮ್ಮಿ ಮಾಡಿಲ್ಲ. ಪ್ರೋ ಮಾಡಲ್ಸ್ ಮಾತ್ರ ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಅದೆಲ್ಲ ಕಂಪ್ಲೀಟ್ ಇಲ್ಲೇ ಇಂಡಿಯಾದಲ್ಲೇ ಅಸೆಂಬಲ್ ಆಗ್ತಾ ಇರೋ ಕಾರಣದಿಂದ ಇನ್ನೊಂದು ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇದರ ಎಲ್ಲಾ ಫೋನ್ಗಳ ಪ್ರೈಸ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ತೀನಿ ನೋಡಿ. 16 ಸೀರೀಸ್ ನಿಮ್ಗೆ ಸ್ಟಾರ್ಟಿಂಗ್ ರೇಟ್ 80,000 ಇದೆ, 79,900 ರೂಪೀಸ್ಗೆ ಸಿಗುತ್ತೆ. 16 ಪ್ಲಸ್ ಬಂದ್ಬಿಟ್ಟು 89,900 ರೂಪೀಸ್ಗೆ ಸಿಗುತ್ತೆ. 16 ಪ್ರೋ ಬೇಸ್ ವೇರಿಯಂಟ್ ಬಂದ್ಬಿಟ್ಟು ನಮಗೆ 1,20,000 ರೂಪಾಯಿ ಅಂದ್ರೆ 1,19,900 ರೂಪಾಯಿ. ಮತ್ತೆ 16 ಪ್ರೋ ಮ್ಯಾಕ್ಸ್ ನ ಬೇಸ್ ವೇರಿಯಂಟ್ ಬಂದ್ಬಿಟ್ಟು 1,44,900 ರೂಪಾಯಿಗಾದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಲಾಸ್ಟ್ ಟೈಮ್ ನಮಗೆ 1,60,000 ರೂಪಾಯಿ ಇತ್ತು ಐಫೋನ್ 15 ಪ್ರೋ ಮ್ಯಾಕ್ಸ್. ಈ ಸರಿ 15,000 ರೂಪಾಯಿ ಕಮ್ಮಿಗಾದ್ರೆ ಈ ಟಾಪ್ ಎಂಡ್ ವೇರಿಯಂಟ್ ಆದ್ರೆ ಸಿಗ್ತಾ ಇದೆ. ಸೊ ಈ ಪ್ರೈಸ್ ಗೆ ನಾವು ತುಂಬಾ ಜನ ದುಬೈಯಿಂದ ತರಿಸೋ ಪ್ಲಾನ್ ಮಾಡೋರು ಇವಾಗ ಡ್ರಾಪ್ ಆದ್ರೆ ಮಾಡ್ಕೊಬಹುದು. ಯಾಕಂದ್ರೆ ದುಬೈ ಪ್ರೈಸಿಂಗ್ ಬಂದ್ಬಿಟ್ಟು 1,25,27,000 ರೂಪಾಯಿ ಇರುತ್ತೆ. ಸೊ ಆ ಪ್ರೈಸ್ಗೂ ಈ ಪ್ರೈಸ್ಗೂ ಕಂಪೇರ್ ಮಾಡ್ಕೊಂಡ್ರೆ 15,000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. 15,000 ರೂಪಾಯಿ ಡಿಫ್ರೆನ್ಸ್ಗೋಸ್ಕರ ಅಲ್ಲಿಂದ ತರಿಸೋ ರಿಸ್ಕ್ ಏನ್ ಬೇಡ. ನೀವು ಇಂಡಿಯಾದಲ್ಲೇ ತಗೊಂಡ್ರೆ ನಿಮ್ಗೆ ಕಂಪ್ಲೀಟ್ ಇಂಡಿಯಾದಲ್ಲೇ ವಾರಂಟಿ ಗ್ಯಾರಂಟಿ ಎಲ್ಲ ಕಂಪ್ಲೀಟ್ ಇಲ್ಲೇ ಸಿಗುತ್ತೆ. ಯಾವುದೇ ರೀತಿಯಾದಂತ ತಲೆನೋವು ಇರೋದಿಲ್ಲ. ಫಸ್ಟ್ ಇವಾಗ ಮೇಜರ್ಲಿ ಐಫೋನ್ 16 ಅಲ್ಲಿ ಏನೇನ್ ಚೇಂಜ್ ಮಾಡಿದಾರೆ ಅಂದ್ರೆ ಡಯಾಗ್ನಲ್ ಕ್ಯಾಮ್ರಾ ಇತ್ತಲ್ಲ, ಐಫೋನ್ 13, 14, 15 ಅಲ್ಲೆಲ್ಲ ಕಂಪ್ಲೀಟ್ ಡಯಾಗ್ನಲ್ ಕ್ಯಾಮ್ರಾನಾದ್ರೆ ಕೊಟ್ಟಿದ್ರು. ಇವಾಗ ಇದನ್ನ ವರ್ಟಿಕಲ್ ಕ್ಯಾಮ್ರಾ ಮಾಡಿದ್ದಾರೆ. ಸೊ ಈ ವರ್ಟಿಕಲ್ ಕ್ಯಾಮ್ರಾ ಮಾಡಿರೋ ಒಂದು ಉದ್ದೇಶ ಏನಂದ್ರೆ ಇವರು ಆಪಲ್ ವಿಷನ್ ಪ್ರೋ ಅಂತ ಒಂದು VR ಗ್ಲಾಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಅದರಲ್ಲಿ ಒಂದು ಸ್ಪೆಷಲ್ ವಿಡಿಯೋ ಅಂದ್ಬಿಟ್ಟು 3D ವಿಡಿಯೋನ ಶೂಟ್ ಮಾಡೋ ಒಂದು ಆಪ್ಷನ್ ಇದೆ. ಅದನ್ನ ಶೂಟ್ ಮಾಡ್ಬೇಕಂದ್ರೆ ಕ್ಯಾಮ್ರಾಸ್ ವರ್ಟಿಕಲ್ ಆಗಿ ಇರಬೇಕಾಗುತ್ತೆ. ನಾವೇನಾದ್ರೂ ಫೋನ್ ನ ಈ ರೀತಿ ಇಟ್ಟು ವಿಡಿಯೋ ಶೂಟ್ ಮಾಡಿದ್ರೆ ಈ ಎರಡು ಕ್ಯಾಮ್ರಾಗಳು ಈ ರೀತಿ ಒಂದ್ರ ಪಕ್ಕ ಒಂದಿದ್ರೇನೆ ಅದನ್ನ ನೀಟಾಗಿ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಕ್ಯಾಮ್ರಾ ಪ್ಲೇಸ್ಮೆಂಟ್ ಆದ್ರೆ ಚೇಂಜ್ ಮಾಡಿದ್ರೆ, ಮತ್ತೆ ಇದರಲ್ಲಿ ಸ್ವಲ್ಪ ಬೆಜಲ್ಸ್ ಕಮ್ಮಿ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ಒಂದು ಆಕ್ಷನ್ ಬಟನ್ ಅಂತ ಎಕ್ಸ್ಟ್ರಾ ಆಡ್ ಮಾಡಿದ್ರೆ, ಆಕ್ಷನ್ ಬಟನ್ ಇಂದ ನಾವು ಸುಮಾರು ರೀತಿಯಾದಂತಹ ಫೋಟೋ ಮೋಡ್ಸ್ಗೆ ಸ್ವಿಚ್ ಆಗಬಹುದಾಗಿದೆ. ಇದನ್ನ ಡಬಲ್ ಟೈಮ್ ಟ್ಯಾಪ್ ಮಾಡಿದ್ರೆ ನಮಗೆ ಒಂದು ಮೆನು ಪಾಪ್ ಅಪ್ ಆಗುತ್ತೆ. ಸೊ ಈ ಮೆನು ಅಲ್ಲಿ ನಮ್ಗೆ ಏನ್ ಬೇಕೋ ಎಲ್ಲ ಕಂಪ್ಲೀಟ್ ಅಡ್ಜಸ್ಟ್ಮೆಂಟ್ ಆದ್ರೆ ಮಾಡ್ಕೊಬೋದಾಗುತ್ತೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಟಚ್ ಸೆನ್ಸರ್ ಇಂದಾನು ವರ್ಕ್ ಆಗುತ್ತೆ, ಮತ್ತೆ ಬಟನ್ ರೀತಿಯನ್ನು ವರ್ಕ್ ಆಗುವಂತ ಈ ಬಟನ್ ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಜಾಸ್ತಿ ಐಫೋನ್ 16 ಅಲ್ಲಿ ಯೂಸ್ ಮಾಡಿರೋ ಚಿಪ್ ಬಂದ್ಬಿಟ್ಟು ಆಪಲ್ ಬಯೋನಿಕ್ A18 ಅಂತ ಚಿಪ್ ಆದ್ರೆ ಯೂಸ್ ಮಾಡಿದ್ರೆ, ಈ A18 ಚಿಪ್ ನ ಮೇಜರ್ಲಿ ಇವರು AI ಫ್ಯೂಚರ್ಸ್ ಗೋಸ್ಕರ ಯೂಸ್ ಮಾಡಿದ್ದಾರೆ. AI ಫ್ಯೂಚರ್ಸ್ ನ ಇವರು ನೇಮ್ ಚೇಂಜ್ ಮಾಡಿ ಆಪಲ್ ಇಂಟೆಲಿಜೆನ್ಸ್ ಅಂತ ಇಟ್ಕೊಂಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಆಪಲ್ ಇಂಟೆಲಿಜೆನ್ಸ್ ಆಗಿದೆ. ಸೊ ಇದರಲ್ಲೂ ಸಹ ನಮ್ಗೆ ಎಲ್ಲಾ ರೀತಿಯಾದಂತಹ ಕಾಲ್ ರೆಕಾರ್ಡಿಂಗ್ ಫೀಚರ್ ಆಲ್ರೆಡಿ iOS 18 ಗೆ ಬಂದ್ಬಿಟ್ಟಿದೆ. ಅದು ಸ್ವಲ್ಪ ದಿನಗಳಾದ್ಮೇಲೆ ಈ ಫೋನ್ ನ ಜೊತೆಗೆ ಎಲ್ಲಾ ಫೋನ್ಗಳಿಗೂ ರೋಲ್ ಔಟ್ ಆದ್ರೆ ಆಗುತ್ತೆ. ಆವಾಗ ಎಲ್ಲಾ ಫೋನ್ಗಳಲ್ಲೂ ಕಾಲ್ ರೆಕಾರ್ಡಿಂಗ್ ಫೀಚರ್ ಆದ್ರೆ ಬರುತ್ತೆ. ಮತ್ತೆ ಈ ಬಟನ್ ನ ಪ್ರೆಸ್ ಮಾಡಿದ್ರೆ ನಮ್ಗೆ ಇಲ್ಲೊಂದು ಅನಿಮೇಷನ್ ಬರುತ್ತೆ. ಪವರ್ ಬಟನ್ ಆಗಿರ್ಬೋದು ಅಥವಾ ವಾಲ್ಯೂಮ್ ಬಟನ್ಸ್ ಆಗಿರ್ಬೋದು. ಇದನ್ನ ಪ್ರೆಸ್ ಮಾಡಿದ್ರೆ ಸೈಡ್ ಅಲ್ಲಿ ನಮ್ಗೆ ಡಿಸ್ಪ್ಲೇ ಒಂದು ಚಿಕ್ಕ ಅನಿಮೇಷನ್ ಬರುತ್ತೆ. ಸೊ ಈ ಅನಿಮೇಷನ್ ಇಂದ ಒಂಥರ ವಿಯರ್ಡ್ ಆಗೂ ಇದೆ, ಒಂಥರ ಚೆನ್ನಾಗೂ ಇದೆ ಇದು. ಮತ್ತೆ ಇದರ ಸ್ಪೆಸಿಫಿಕೇಶನ್ ಕಡೆ ಸ್ವಲ್ಪ ಗಮನ ಕೊಡೋದಾದ್ರೆ ನಮ್ಗೆ ಐಫೋನ್ 16 ಬಂದ್ಬಿಟ್ಟು ಜಸ್ಟ್ 170 ಗ್ರಾಮ್ಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ 16 ಪ್ಲಸ್ ಬಂದ್ಬಿಟ್ಟು 199 ಗ್ರಾಮ್ ನೋಡೋದಕ್ಕೆ ಸಿಗುತ್ತೆ. ಇದು ಫ್ರಂಟ್ ಅಲ್ಲಿ ಸೆರಾಮಿಕ್ ಶೀಲ್ಡ್ ನ ಗ್ಲಾಸ್ ಯೂಸ್ ಮಾಡಿದ್ದು, ಮತ್ತೆ ಸೈಡ್ ಅಲ್ಲಿ ನಮ್ಗೆ ಅಲ್ಯೂಮಿನಿಯಂ ಫ್ರೇಮ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ ಡ್ಯೂಯಲ್ ಸಿಮ್ ನ ಸೆಟಪ್ ಕೊಟ್ಟಿದ್ದು. ಇದರಲ್ಲಿ ಎಲ್ಲಾ ವೇರಿಯಂಟ್ಸ್ ಅಲ್ಲೂ ನಮ್ಗೆ ಒಂದು ನ್ಯಾನೋ ಸಿಮ್ ಮತ್ತೆ ಒಂದು ಈ ಸಿಮ್ ನ ಸಪೋರ್ಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಮ್ಗೆ 6.1 ಇಂಚಸ್ ಐಫೋನ್ 16 ನ ಸ್ಕ್ರೀನ್ ಸೈಜ್ ಇರುತ್ತೆ. 6.7 ಇಂಚಸ್ ಐಫೋನ್ 16 ಪ್ಲಸ್ ನ ಸ್ಕ್ರೀನ್ ಸೈಜ್ ಇದರಲ್ಲಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಸೂಪರ್ ರೆಟಿನಾ XDR OLED ಡಿಸ್ಪ್ಲೇ ಇದರಲ್ಲಿ ಯೂಸ್ ಮಾಡಿದ್ದು. ಇದರಲ್ಲಿ HDR10 ಕೂಡ ಸಪೋರ್ಟ್ ಮಾಡುತ್ತೆ. ಡಾಲ್ಬಿ ವಿಷನ್ ಪ್ಲಸ್ HDR10 ಕ್ವಾಲಿಟಿಯಲ್ಲಿ ನೀವೇನಾದ್ರೂ ವಿಡಿಯೋಸ್ ಪ್ಲೇ ಮಾಡಿದಾಗ ಇದರ ಬ್ರೈಟ್ನೆಸ್ 1000 ನಿಟ್ಸ್ ವರೆಗೂ ಅಚೀವ್ ಆಗುತ್ತೆ. ಸೊ ನೀವು ಇದನ್ನ ಔಟ್ಡೋರ್ ಅಲ್ಲೂ ಆರಾಮಾಗಿ ಏನಾದ್ರು ಮೂವೀಸ್ ಏನಾದ್ರು ನೋಡ್ಬೇಕಂದ್ರೆ ಈಸಿಯಾಗಿ ನೋಡ್ಕೊಬಹುದು. ನೆಟ್ಫ್ಲಿಕ್ಸ್ ಇದೆಲ್ಲ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ HDR ಪ್ಲಸ್ ಮತ್ತೆ HDR10 ಮತ್ತೆ ಡಾಲ್ಬಿ ವಿಷನ್ ಇದೆಯಲ್ಲ, ಇವೆರಡು ನೆಟ್ಫ್ಲಿಕ್ಸ್ ಅಲ್ಲೇ ಜಾಸ್ತಿ ಸಪೋರ್ಟೆಡ್ ಬರೋದು. ಸೊ ಅದ್ರಲ್ಲಿ ನೀವೇನಾದ್ರೂ ನೋಡ್ಬೇಕಂದ್ರೆ ಈಸಿಯಾಗಿ ನೋಡ್ಕೊಬಹುದು. ಕೆಲವೊಂದು ಮೂವೀಸ್ ಆಪಲ್ ಟಿವಿಯಲ್ಲೂ ಸಿಗುತ್ತೆ. ಸೊ ನೀವು ಅಲ್ಲಿಂದನೂ ಚೆಕ್ ಮಾಡಬಹುದಾಗಿದೆ. ಮತ್ತೆ ಇದರಲ್ಲಿ ನನಗೆ ತುಂಬಾ ಸರ್ಪ್ರೈಸಿಂಗ್ ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದಂತ ಒಂದು ಫೀಚರ್ ಏನಂದ್ರೆ ಐಫೋನ್ 16 ಸೀರೀಸ್ ಅಲ್ಲಿ ಮ್ಯಾಕ್ರೋ ಫೀಚರ್ ನ ಕೊಟ್ಟಿದ್ದಾರೆ. ನಾನು ಇದ್ರಲ್ಲಿ ಮ್ಯಾಕ್ರೋ ಫೀಚರ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು ಇಷ್ಟು ದಿನ ವೇಟ್ ಮಾಡ್ತಿದ್ದೆ. ಇದರಲ್ಲಿ ನಮಗೆ 48 ಮೆಗಾ ಪಿಕ್ಸೆಲ್ ನ ಮೈನ್ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. ಮತ್ತೆ 12 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. ಈ ಅಲ್ಟ್ರಾ ವೈಡ್ ಕ್ಯಾಮ್ರಾ ನಮಗೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ತರನು ವರ್ಕ್ ಆಗುತ್ತೆ, ಮ್ಯಾಕ್ರೋ ಕ್ಯಾಮ್ರಾ ತರನು ವರ್ಕ್ ಆಗುತ್ತೆ. ಸೊ ಈ ಎರಡು ಕೇಪಬಲ್ ಈ ಕ್ಯಾಮ್ರಾದಲ್ಲಿ ಇರೋದ್ರಿಂದ ನಾವು
ಇದರಲ್ಲಿ ಮ್ಯಾಕ್ರೋ ಫೋಟೋಸ್ ಕೂಡ ತೆಗಿಬಹುದಾಗಿದೆ. ಮ್ಯಾಕ್ರೋ ಫೋಟೋಸ್ ಅಂದ್ರೆ ಸಣ್ಣ ಪುಟ್ಟ ತುಂಬಾ ಡೀಟೇಲ್ಸ್ ಇರುವಂತ ಫೋಟೋಸ್ ನಾವು ಇದರಲ್ಲಿ ತೆಗಿಬಹುದಾಗಿದೆ. ಐಫೋನ್ 16 ಪ್ಲಸ್ ಅಲ್ಲೂ ಸೇಮ್ ಟು ಸೇಮ್ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. 16 ಪ್ಲಸ್ ಗೂ 16 ಗೂ ಯಾವುದೇ ರೀತಿಯಾದಂತ ಕ್ಯಾಮ್ರಾದಲ್ಲಿ ಡಿಫರೆನ್ಸ್ ಆದ್ರೆ ಇರೋದಿಲ್ಲ, ಎಕ್ಸಾಕ್ಟ್ ಸೇಮ್ ಟು ಸೇಮ್ ಇರುತ್ತೆ. ಫ್ರಂಟ್ ಅಲ್ಲಿ ನಮಗೆ 12 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಕೊಟ್ಟಿದ್ದಾರೆ. 12 ಮೆಗಾ ಪಿಕ್ಸೆಲ್ ನ ಇವರು ವೈಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ. 23 mm ವರೆಗೂ ಇದು ವೈಡ್ ಆಗಿ ಕ್ಯಾಪ್ಚರ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಕ್ಯಾಮ್ರಾ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ರೆ ಅವ್ರಿಗೆ 23 mm ಅಂದ್ರೆ ಯಾವ ಇದು ಬರ್ಬೋದು, ಎಷ್ಟು ಝೂಮ್ ಆಗ್ಬೋದು ಅನ್ನೋದು ನಿಮ್ಗೆ ಈಸಿಯಾಗಿ ಗೊತ್ತಿರುತ್ತೆ. ಸೆಲ್ಫೀಸ್ ತಗೊಳ್ಳೋದಕ್ಕೆ 24 mm ನ ಮೇಲೆ ಪಕ್ಕ ಕ್ಯೂರೇಟ್ ಆಗಿರುತ್ತೆ. ಸೊ 24 mm ನ ನಾನು ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ನಾವು ಕ್ಯಾಮ್ರಾದಲ್ಲಿ ಏನಾದ್ರು ಪೋರ್ಟ್ರೇಟ್ಸ್ ತೆಗಿಬೇಕಂದ್ರೂ ನಾವು 24 mm ನೇ ಪ್ರಿಫರ್ ಮಾಡೋದು, ಪೋರ್ಟ್ರೇಟ್ಸ್ ಗಲ್ಲ ಸೆಲ್ಫಿಗೆ. ಈ ಸರಿ ಬ್ಯಾಟ್ರಿ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ರೆ, ಬ್ಯಾಟ್ರಿ ಮೇಲೆ ಇವರು ಫೋಕಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರೊಸೆಸರ್ ಮೇಲೆ ಫೋಕಸ್ ಮಾಡ್ತಾರೆ. ಯಾಕಂದ್ರೆ ಇವರು ಬ್ಯಾಟ್ರಿ ಸೈಜ್ ನ ಇನ್ಕ್ರೀಸ್ ಮಾಡೋದಕ್ಕಿಂತ ಬ್ಯಾಟ್ರಿ ಸೈಜ್ ಅಷ್ಟೇ ಇಟ್ಟು ಪರ್ಫಾರ್ಮೆನ್ಸ್ ಕಮ್ಮಿ ಪವರ್ ಅಲ್ಲಿ ಯೂಸ್ ಆಗುವಂತ ಪ್ರೊಸೆಸರ್ ಗಳನ್ನಾದ್ರೆ ಅವ್ರು ತಗೊಂಡ್ಬರ್ತಾರೆ. ಅದ್ರಲ್ಲಿ ನೀವು ನೋಡ್ಕೊಂಡ್ರೆ ನಮ್ಗೆ ಇವಾಗ ಇದರಲ್ಲಿ ನಾನ್ ರಿಮೂವಬಲ್ ಬ್ಯಾಟ್ರೀಸ್ ನ ಕೊಟ್ಟಿದ್ದು. ಇದು 25 ವ್ಯಾಟ್ ಮ್ಯಾಕ್ಸ್ ಎಫ್ ಇಂದ ಚಾರ್ಜ್ ಆಗುತ್ತೆ. ಐಫೋನ್ 16 ಮತ್ತೆ 16 ಪ್ಲಸ್ ಎರಡರಲ್ಲೂ ನಮಗೆ IP68 ರೇಟಿಂಗ್ ನೋಡೋದಕ್ಕೆ ಸಿಗ್ತಾ ಇದ್ದು. ಇದು ಮ್ಯಾಕ್ಸಿಮಮ್ 6 ಮೀಟರ್ಸ್ ವರೆಗೂ 30 ಮಿನಿಟ್ಸ್ ವರೆಗೂ ಈ ಫೋನ್ ಸರ್ವೈವ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಸೊ ಅದ್ ಬಿಟ್ರೆ ಇದರಲ್ಲಿ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗುದಿಲ್ಲ. ಐಫೋನ್ಸ್ ಎಲ್ಲ ಆಲ್ಮೋಸ್ಟ್ ನಮಗೆ ವಾಟರ್ ಪ್ರೂಫಿಂಗ್ ಜೊತೆನೆ ಬರುತ್ತೆ. ಮತ್ತೆ ಇದರ ಬ್ಯಾಟ್ರಿ ಮತ್ತೆ ಚಾರ್ಜಿಂಗ್ ನ ವಿಷಯಕ್ಕೆ ಬಂದ್ರೆ ನಾವು ಇದರಲ್ಲಿ 25 or 30 ವ್ಯಾಟ್ ನ ವೈರ್ಲೆಸ್ ಚಾರ್ಜಿಂಗ್ ನ ಯೂಸ್ ಮಾಡಬಹುದು. 30 ವ್ಯಾಟ್ ನ ವೈರ್ಲೆಸ್ ಚಾರ್ಜಿಂಗ್ ಯೂಸ್ ಮಾಡಿದ್ರೆ ಇದರಲ್ಲಿ 25 ವ್ಯಾಟ್ ಸ್ಪೀಡ್ ಅಲ್ಲಿ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದರಲ್ಲಿ 20 ವ್ಯಾಟ್ ಅಡಾಪ್ಟರ್ ಬರುತ್ತಲ್ಲ ಆಪಲ್ ಅವ್ರದ್ದು, ಆ ಅಡಾಪ್ಟರ್ ಆಗಲಿ ಅಥವಾ 30 ವ್ಯಾಟ್ ನ ಅಡಾಪ್ಟರ್ ಆಗಲಿ ಯೂಸ್ ಮಾಡಿದ್ರೆ ಜಸ್ಟ್ 50% ಚಾರ್ಜ್ ಆಗೋದಕ್ಕೆ 30 ಮಿನಿಟ್ಸ್ ಟೈಮ್ ಆದ್ರೆ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು 100% ಚಾರ್ಜ್ ಆಗೋದಕ್ಕೆ ನನ್ನ ಪ್ರಕಾರ ಒಂದು 1 ಅವರ್ ಮಿನಿಮಮ್ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ 80% ಚಾರ್ಜ್ ಆಗ್ತಾನೆ ಇದು ಚಾರ್ಜಿಂಗ್ ಸ್ಪೀಡ್ ನ ಆದ್ರೆ ಡಿಕ್ರೀಸ್ ಮಾಡುತ್ತೆ. ಸೊ ಅದರಿಂದ ನಾವು ಇದ್ರಲ್ಲಿ ನೋಡ್ಬೇಕು 1 ಅವರ್ ಪಕ್ಕ ಬೇಕಾಗುತ್ತೆ, 1.5 ಗಂಟೆ ಅಂತೂ ಇದು ಫುಲ್ ಚಾರ್ಜ್ ಆಗೋದಕ್ಕೆ ಟೈಮ್ ಆದ್ರೆ ಹಿಡಿಯುತ್ತೆ. ಸೊ ನಾರ್ಮಲ್ ಇದರಲ್ಲಿ ಎಲ್ಲ ಫೀಚರ್ಸ್ ಆಗಿರುವಂತ ಫೇಸ್ ID ಎಲ್ಲ ಅಕ್ಯುರೇಟ್ ಆಗಿ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ. ಫಿಂಗರ್ ಪ್ರಿಂಟ್ ಈ ಸರಿ ಕೊಟ್ಟಿಲ್ಲ, ಫಿಂಗರ್ ಪ್ರಿಂಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೊಟ್ಟಿದ್ರೆ ಇನ್ನೂ ಮಸ್ತಾಗಿರ್ತಿತ್ತು ಅಂತ ನನ್ನ ಒಪಿನಿಯನ್. ಇನ್ನು ಫೇಸ್ ID ನೇ ಅವರು ಕಂಟಿನ್ಯೂ ಮಾಡ್ತಿದ್ದಾರೆ. ಇದರಲ್ಲಿ ನಮಗೆ ಟೋಟಲ್ 5 ಕಲರ್ಸ್ ನೋಡೋದಕ್ಕೆ ಸಿಗುತ್ತೆ. 5 ಕಲರ್ಸ್ ನ ನಾನು ಫೋಟೋಸ್ ಇಲ್ಲಿ ಹಾಕಿದ್ದೀನಿ, ಅದ್ರ ನೇಮ್ಸ್ ಕೂಡ ಹಾಕಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದರ ನೆಕ್ಸ್ಟ್ ವೇರಿಯಂಟ್ ಆದಂತ 16 Pro ಮತ್ತೆ 16 Pro Max ನ ಕಥೆಗಳಾದ್ರೆ ಇವಾಗ ನೋಡೋಣ. ಪ್ರೋ ಲೈನ್ ಅಪ್ ಅಲ್ಲಿ ನಮಗೆ ಕಂಪ್ಲೀಟ್ 4 ಕಲರ್ ಗಳಾದ್ರೂ ನೋಡೋದಕ್ಕೆ ಸಿಗ್ತಾ ಇದೆ. ಬ್ಲಾಕ್ ಟೈಟಾನಿಯಂ, ವೈಟ್ ಟೈಟಾನಿಯಂ, ನ್ಯಾಚುರಲ್ ಟೈಟಾನಿಯಂ ಮತ್ತೆ ಡೆಸರ್ಟ್ ಟೈಟಾನಿಯಂ ಅಂತ ಇಷ್ಟು 4 ಕಲರ್ ಗಳಲ್ಲೂ ಎಲ್ಲಾ ಕಂಪ್ಲೀಟ್ ಸಿಮಿಲರ್ ಫೀಚರ್ಸ್ ಆದ್ರೆ ಕೊಟ್ಟಿದ್ದಾರೆ. ಪ್ರೋ ಮಾಡಲ್ ಅಲ್ಲಿ ನಮಗೆ ಸ್ಟಾರ್ಟಿಂಗ್ ನಮಗೆ 128GB ಸ್ಟೋರೇಜ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಪ್ರೋ ಮ್ಯಾಕ್ಸ್ ಅಲ್ಲಿ 256 ಇಂದ ಸ್ಟಾರ್ಟಿಂಗ್ ಸ್ಟೋರೇಜ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ 512 1TB ಪ್ರೋ ಅಲ್ಲೂ ಸಿಗುತ್ತೆ. 512 1TB ನಮಗೆ ಪ್ರೋ ಮ್ಯಾಕ್ಸ್ ಮಾಡಲ್ ಅಲ್ಲೂ ನೋಡೋದಕ್ಕೆ ಸಿಗುತ್ತೆ. ಎಲ್ಲ ಕಂಪ್ಲೀಟ್ ಸೇಮ್ ಟು ಸೇಮ್ ಸೈಜ್ ಇರುವಂತ ಫೋನ್ ಇದಾಗಿದ್ದು. ಇದರಲ್ಲಿ ನಮಗೆ ಪ್ರೋ ಮಾಡಲ್ಸ್ 199 ಗ್ರಾಮ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಸೇಮ್ ಐಫೋನ್ 16 ಪ್ಲಸ್ ಏನ್ ವೇಟ್ ಇತ್ತು, ಪ್ರೋ ಮಾಡಲ್ ಸಹ ಅಷ್ಟೇ ವೇಟ್ ಬರುತ್ತೆ. ಮತ್ತೆ ಪ್ರೋ ಮ್ಯಾಕ್ಸ್ ಬಂದ್ಬಿಟ್ಟು ನಮಗೆ 227 ಗ್ರಾಮ್ ಆದ್ರೆ ವೇಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇಲ್ಲಿ ಸ್ಕ್ರೀನ್ ಸೈಜ್ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ, ಅದು ಬಿಟ್ರೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಐಫೋನ್ 16 ಗೂ 16 ಪ್ರೋಗೂ ನಾನೆಲ್ಲ ಸ್ಪೆಸಿಫಿಕೇಶನ್ 1 by 1 ಇಲ್ಲಿ ಹೇಳ್ಕೊಂತಾ ಹೋಗ್ತೀನಿ. 16 ಪ್ರೋ ಬಂದ್ಬಿಟ್ಟು 6.3 ಇಂಚಸ್ ನ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮೇ ಬಿ 6.5 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ. ನಾನು ಲಾಸ್ಟ್ ಟೈಮ್ ಏನ್ ಅನ್ಕೊಂಡಿದ್ದೆ ಅಂದ್ರೆ 6.1 ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಸೊ ಇವಾಗ 6.3 ಕೊಟ್ಟಿರೋದ್ರಿಂದ ಸ್ವಲ್ಪ ದೊಡ್ಡದಾಗೆ ಫೀಲ್ ಆಗುತ್ತೆ. ಲೈಕ್ ಇದಕ್ಕೂ ಮುಂಚೆ ಪ್ರೋ ಮಾಡಲ್ಸ್ ಬರ್ತಿತ್ತಲ್ಲ ಕ್ಯೂಟ್ ಆಗಿ, ಆ ತರ ಏನ್ ಬರೋದಿಲ್ಲ, ನಾರ್ಮಲ್ ಫೋನ್ ತರನೇ ಇರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. 16 ಪ್ರೋ ಮ್ಯಾಕ್ಸ್ ಬಂದ್ಬಿಟ್ಟು 6.9 ಇಂಚಸ್ ನ ಸ್ಕ್ರೀನ್ ಕೊಟ್ಟಿದ್ದಾರೆ. ತುಂಬಾ ದೊಡ್ಡ ಡಿಸ್ಪ್ಲೇ ಇರುತ್ತೆ, ಹ್ಯೂಜ್ ಆಗಿರುತ್ತೆ. ಮತ್ತೆ ಇದರಲ್ಲಿ ಎಲ್ಲಾ XDR OLED ಡಿಸ್ಪ್ಲೇ ಗಳನ್ನ ಯೂಸ್ ಮಾಡಿರ್ತಾರೆ 16 ಅಲ್ಲೂ ಮತ್ತೆ 16 ಪ್ರೋ ಮಾಡಲ್ಸ್ ಅಲ್ಲೂ. ಮತ್ತೆ ಇದರ ಡಿಸ್ಪ್ಲೇ ಬ್ರೈಟ್ನೆಸ್ ನ ಕತೆ ನೋಡೋದಾದ್ರೆ ಇದು ನಾರ್ಮಲ್ ಆಗಿ 1000 ನಿಟ್ಸ್ ಬ್ರೈಟ್ನೆಸ್ ಆದ್ರೆ ಇದು ಆಲ್ಮೋಸ್ಟ್ ಅದೇ ಬ್ರೈಟ್ನೆಸ್ ಅಲ್ಲಾದ್ರೆ ಇರುತ್ತೆ. ನಾವೇನಾದ್ರೂ HDR ಕಂಟೆಂಟ್ಸ್ ಏನಾದ್ರು ಪ್ಲೇ ಮಾಡಬೇಕಾದ್ರೆ 1600 ನಿಟ್ಸ್ ನ ಬ್ರೈಟ್ನೆಸ್ ಗಾದ್ರೆ ಇದು ಅಚೀವ್ ಆಗುತ್ತೆ. ಸೊ ಸಮ್ ಟೈಮ್ ಏನಾದ್ರು ನಾವು ಬಿಸಿಲಲ್ಲಿ ಇದ್ದು ಏನಾದ್ರು HDR ಕಂಟೆಂಟ್ ಆ ರೀತಿ ಏನಾದ್ರು ವಾಚ್ ಮಾಡಬೇಕಾದ್ರೆ 2000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಗಾದ್ರೆ ಇದು ಅಚೀವ್ ಆಗುತ್ತೆ ಅಂತ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲೂ ನಮ್ಗೆ ಐಫೋನ್ 16 ರೀತಿಯೇ IP68 ರೇಟಿಂಗ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲೂ ಸಹ ನಮ್ಗೆ 6 ಮೀಟರ್ ಮತ್ತೆ 30 ಮಿನಿಟ್ಸ್ ವರೆಗೂ ಇದರ ವಾಟರ್ ರೆಸಿಸ್ಟೆಂಟ್ ಆದ್ರೆ ಇವರು ಕ್ಲೈಮ್ ಮಾಡ್ತಾ ಇದೆ. ಇದರಲ್ಲಿ A18 Pro ಚಿಪ್ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. A18 Pro ಚಿಪ್ ಅಂದ್ರೆ ಆಲ್ಮೋಸ್ಟ್ 6 ಕೋರ್ CPU, 2 ಕೋರ್ ಪರ್ಫಾರ್ಮೆನ್ಸ್ ಮತ್ತೆ 4 ಕೋರ್ ಎಫಿಷಿಯನ್ಸಿ ಕೋರ್ಸ್, 6 ಕೋರ್ಸ್ GPU ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಇದರ ಕ್ಯಾಮ್ರಾ ವಿಷಯಕ್ಕೆ ಬಂದೆ ನನಗೆ ತುಂಬಾ ಸ್ಯಾಟಿಸ್ಫೈ ಆಗಿದ್ದು ಒಂದೇ ಒಂದು ವಿಚಾರಕ್ಕೆ, ಪ್ರೋ ಮಾಡಲ್ಗೂ ನಾನ್ ಪ್ರೋ ಮಾಡಲ್ಗೂ ಕ್ಯಾಮ್ರಾ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಡಿಫ್ರೆನ್ಸಸ್ ಇಲ್ಲ. ನಮ್ಗೆ ಇದರಲ್ಲಿ ಮೈನ್ ಕ್ಯಾಮ್ರಾ ಬಂದ್ಬಿಟ್ಟು 48 ಮೆಗಾ ಪಿಕ್ಸೆಲ್ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಬಂದ್ಬಿಟ್ಟು 1.8 ಅಪರ್ಚರ್ ನ ಅಚೀವ್ ಮಾಡುವಂತ 24 mm ನ ವೈಡ್ ಆಂಗಲ್ ಲೆನ್ಸ್ ಆಗಿರುತ್ತೆ. ಮತ್ತೆ ನಮ್ಗೆ ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಹ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇದರಲ್ಲಿ 12 ಮೆಗಾ ಪಿಕ್ಸೆಲ್ ನ 2.8 ಅಪರ್ಚರ್ ಹೊಂದಿರುವಂತಹ 120 mm ಫೋಕಲ್ ಲೆಂತ್ ಇರುವಂತಹ ಪೆರಿಸ್ಕೋಪ್ ಟೆಲಿಫೋಟೋ ಕ್ಯಾಮ್ರಾನಾದ್ರೆ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇದು ಬಂದ್ಬಿಟ್ಟು 3D ಸೆನ್ಸಾರ್ ಶಿಫ್ಟ್
iOS ಕೇಪೇಬಲ್ ಕೂಡ ಇದು ಇದ್ದು 5x ಆಪ್ಟಿಕಲ್ ಝೂಮ್ ವರ್ಗೂ ಇದು ಕೇಪೇಬಲ್ ಇರುತ್ತೆ. 16 Pro 16 Pro Max ಎರಡರಲ್ಲೂ ಸೇಮ್ ಸ್ಪೆಸಿಫಿಕೇಶನ್, ಸೇಮ್ ಕ್ಯಾಮ್ರಾನಾದ್ರೂ ಯೂಸ್ ಮಾಡಿದ್ರೆ, ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದೆ ಐಫೋನ್ 16 Pro ಬಂದ್ಬಿಟ್ಟು ನಮಗೆ 3x ಕೊಟ್ಟು Pro Max ಅಲ್ಲಿ 5x ಕೊಟ್ರೆ ಚೆನ್ನಾಗಿರೋದಿಲ್ಲ. ಸೊ ಪ್ರೋನ ಯಾರು ಪ್ರಿಫರ್ ಮಾಡಬೇಡಿ ಅಂತ ಹೇಳಿದೆ. ಇವಾಗ ನೀವು ಪ್ರೋನ ಬೇಕಿದ್ರು ಪ್ರಿಫರ್ ಮಾಡ್ಬೋದು, Pro Max ಬೇಕಿದ್ರು ಪ್ರಿಫರ್ ಮಾಡ್ಬೋದು. ನಮಗೆ ಮೇನ್ ಇದರಲ್ಲಿ ಮೂರನೇ ಕ್ಯಾಮ್ರಾ ಆಗಿರುವಂತ 48 ಮೆಗಾ ಪಿಕ್ಸೆಲ್ ನ 2.2 ಅಪರ್ಚರ್ ಹೊಂದಿರುವಂತ 13mm ಫೋಕಲ್ ಲೆಂತ್ ಇರುವಂತ ಅಲ್ಟ್ರಾ ವೈಡ್ ಕ್ಯಾಮ್ರಾ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಕ್ಯಾಮ್ರಾ ಇಂದ ನಾವು ಅಲ್ಟ್ರಾ ವೈಡ್ ಶಾರ್ಟ್ಸ್ ತಗೊಬಹುದು. ಮತ್ತೆ ಈ 12 ಮೆಗಾ ಪಿಕ್ಸೆಲ್ ಸೆನ್ಸರ್ ಇದೆಯಲ್ಲ, ಇದರಿಂದ ನಾವು ಪೆರಿಸ್ಕೋಪ್ ಕ್ಯಾಮ್ರಾ ಇರೋದ್ರಿಂದ ಅದನ್ನ 5x ಆಪ್ಟಿಕಲ್ ಝೂಮ್ ಮಾಡಿ ಸಹ ನಾವು ಒಳ್ಳೆ ಫೋಟೋಸ್ ಆದ್ರೆ ತಗೊಬಹುದು. ಫೋಟೋಸ್ಗಾಗ್ಲಿ ವಿಡಿಯೋಸ್ಗಾಗ್ಲಿ ಎಷ್ಟು ಜಾಸ್ತಿ ಝೂಮ್ ಮಾಡಿದ್ರು ನಮಗೆ ಪಿಕ್ಚರ್ ಅಲ್ಲಿ ನಾಯ್ಸ್ ಬರೋದು ತುಂಬಾ ರಿಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಫ್ರಂಟ್ ಅಲ್ಲಿ 12 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮ್ರಾ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಬಂದ್ಬಿಟ್ಟು 1.9 ಅಪರ್ಚರ್ ಹೊಂದಿರುವಂತ 23mm ಫೋಕಲ್ ಲೆಂತ್ ಹೊಂದಿರುವಂತ ಸೆನ್ಸರ್ ಇದರಲ್ಲಿ ಯೂಸ್ ಮಾಡಲಾಗಿದೆ. Pro Max ಎರಡರಲ್ಲೂ ಸೇಮ್ ಇರುತ್ತೆ, ಏನು ಚೇಂಜಸ್ ಇಲ್ಲ. ಮತ್ತೆ ಇದರ ಬ್ಯಾಟರಿ ವಿಷಯಕ್ಕೆ ಬಂದ್ರೆ ಇದು ಸೇಮ್ ನಮಗೆ 50% ಚಾರ್ಜ್ ಆಗೋದಕ್ಕೆ 30 ಮಿನಿಟ್ಸ್ ಟೈಮ್ ಆದ್ರೆ ಹಿಡಿಯುತ್ತೆ. Pro ಮಾಡಲ್ ಬಂದ್ಬಿಟ್ಟು ನಮಗೆ 27 ಅವರ್ಸ್ ನ ಪ್ಲೇ ಬ್ಯಾಕ್ ಟೈಮ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ Pro Max ಮಾಡಲ್ ನೋಡೋದಾದ್ರೆ 33 ಅವರ್ಸ್ ನ ಪ್ಲೇ ಬ್ಯಾಕ್ ಟೈಮ್ ಆದ್ರೆ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ಕಂಪ್ಲೀಟ್ ನಾವೇನಾದ್ರೂ ಸ್ಕ್ರೀನ್ ಯೂಸ್ ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ 1.5 ಇಂದ 2 ದಿನ ಕಂಪ್ಲೀಟ್ ಬ್ಯಾಟ್ರಿ ಬರುತ್ತೆ ಅಂತ ಹೇಳ್ಬೋದು. 1.5 ದಿನ ಅಂತ ಪಕ್ಕ ಇಟ್ಕೊಳ್ಳಿ, 24 ಅವರ್ಸ್ ಮ್ಯಾಕ್ಸಿಮಮ್ ಅಷ್ಟ ನಾವ್ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. Pro Max ಅಲ್ಲಿ ಮಾತ್ರ ನಾವು 1.5 ದಿನ ಎಕ್ಸ್ಪೆಕ್ಟ್ ಮಾಡ್ಬೋದು. 1.5 ದಿನ ಕಂಪ್ಲೀಟ್ ಬರೋದಿಲ್ಲ, ನಾರ್ಮಲ್ ಯೂಸೇಜ್ ಮಾಡಿದ್ರೆ 1.5 ದಿನ ಪಕ್ಕ ಬರುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಕಂಪ್ಲೀಟ್ ಎಲ್ಲಾ ಫೀಚರ್ಸ್ ಕ್ಯಾಮ್ರಾದಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ಅದು ಏನೇನ್ ಮಾಡಿದ್ದಾರೆ ಅಂತ ಎಲ್ಲ ಕಂಪ್ಲೀಟ್ ನಾನು ನಿಮ್ಗೆ 1 by 1 ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ಸ್ಟಾರ್ಟಿಂಗ್ ಇದರ ಪ್ರೈಸ್ ಮತ್ತೆ ಬೇಸಿಕ್ ಸ್ಪೆಸಿಫಿಕೇಶನ್ ವಿಡಿಯೋ ಇದಾಗಿತ್ತು. ಸೊ ನೋಡಿದ್ರಲ್ಲ ಡೈಮಂಡ್ಸ್, ಇದಾಗಿತ್ತು ಈ ಐಫೋನ್ 16 ಅಂಡ್ 16 ಪ್ಲಸ್ 16 Pro 16 Pro Max ನ ಕತೆ. ಸೊ ಈ ಫೋನ್ಗಳಲ್ಲಿ ನಿಮ್ಗೆ ಯಾವ ಫೋನ್ ಇಷ್ಟ ಆಯ್ತು? ನನಗಂತೂ ಪರ್ಸನಲ್ ಆಗಿ ಅಂತ ಹೇಳಿದ್ರೆ 16 ಪ್ಲಸ್ ಇಷ್ಟ ಆಯ್ತು, ಮತ್ತೆ 16 Pro ಇಷ್ಟ ಆಯ್ತು. ಈ ಎರಡು ಮಾಡಲ್ಸ್ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಎರಡು ಸೇಮ್ ವೇಟ್ ಇದೆ, ಮತ್ತೆ ಆಲ್ಮೋಸ್ಟ್ ನಾರ್ಮಲ್ ಒಂದು ಯೂಸೇಜ್ಗೆ ಏನೇನ್ ಬೇಕೋ ಎಲ್ಲ ಇದರಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. 16 ಕೂಡ ಕನ್ಸಿಡರ್ ಮಾಡಬಹುದು, ಸ್ವಲ್ಪ ಚಿಕ್ಕದಾಗುತ್ತೆ ಅನ್ನೋದು ಬಿಟ್ರೆ 16 ಅಲ್ಲಿ ಬೇರೆ ಇನ್ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಸ್ಕ್ರೀನ್ ಸೈಜ್ ಸ್ವಲ್ಪ ದೊಡ್ಡದಾಗಿರೋರಿಗೆ 16 ಪ್ಲಸ್ ಸೂಟ್ ಆಗುತ್ತೆ. ಮತ್ತೆ ಈ ಸರಿ 16 Pro ಮತ್ತೆ 16 Pro Max ಗೂ ಯಾವುದೇ ರೀತಿಯಾದಂತಹ ಡಿಫರೆನ್ಸ್ ಮಾಡದೇ ಇರೋದು ತುಂಬಾ 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 ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಇದರ ಪ್ರೈಸಿಂಗ್ ನಾನು ಆವಾಗಲೇ ಹೇಳಿದ್ನಲ್ಲ, 16 Pro ಬಂದ್ಬಿಟ್ಟು ನಮಗೆ 1,20,000 ರೂಪಾಯಿ ಇದೆ. 16 Pro Max ಬಂದ್ಬಿಟ್ಟು ಬೇಸ್ ವೇರಿಯಂಟ್ 256GB 1,45,000 ಇದೆ. ಮತ್ತೆ ಇದರಲ್ಲಿ ನಾನು ಇನ್ನೊಂದು ನೋಡೋದು ಮರ್ತೆ, 16 Pro ಬರುತ್ತಲ್ಲ, 16 Pro ಬಂದ್ಬಿಟ್ಟು ನಮಗೆ 256GB ಏನ್ ಪ್ರೈಸ್ ಇದೆ ಅಂದ್ರೆ 1,30,000 ಇದೆ. ನೀವು 1,30,000 ಇಡೋ ಅಷ್ಟು ಕೇಪೇಬಲ್ ಇದ್ರೆ ಇನ್ನೊಂದು 15,000 ಇನ್ಕ್ರೀಸ್ ಮಾಡಿದ್ರೆ Pro Max ಬರುತ್ತೆ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಯಾಕಂದ್ರೆ ಇದು 256GB ಅದು 256GB. ಇಟ್ಸ್ ಅ ಗೇಮ್ ಪ್ಲಾನ್. ಇದು ನೋಡಿ ನಿಮ್ಗೆ ಯಾವ್ದು ಬೇಕೋ ಆ ಫೋನ್ ನೀವು ತಗೊಬಹುದಾಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋ ಜೊತೆ ಆದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.